ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ನಾನು ನಿಮ್ಮ ರಮೇಶ್ ಜಂಬೂರು. ಜಸ್ಟಿಸ್ ವಿತ್ ಜಂಬೂರು ವಿಶೇಷ ಮಾಲಿಕೆಯಲ್ಲಿ ಇವತ್ತಿನ ಚರ್ಚೆಯ ವಿಷಯ ಕಳಪೆ ಔಷಧ ಹುಷಾರ್. ರಾಜ್ಯಕ್ಕೂ ಕಾಲಿಟ್ಟ ಕಳಪೆ ಔಷಧ ಜಾಲ. ರಾಜ್ಯದಲ್ಲಿ 400 ಕಳಪೆ ಗುಣಮಟ್ಟದ ಔಷಧಗಳು ಪತ್ತೆ. ಸರ್ಕಾರಿ ಖಾಸಗಿ ಆಸ್ಪತ್ರೆಗಳು ಮೆಡಿಕಲ್ಗಳಲ್ಲಿ ಸಪ್ಲೈ. ರಾಜ್ಯದ ಔಷಧ ನಿಯಂತ್ರಣ ಇಲಾಖೆ ಪರೀಕ್ಷೆಯಲ್ಲಿ ದೃಢ. 24 ಮೆಡಿಕಲ್ಗಳಿಗೆ ಪರವಾನಗಿಯೇ ಇಲ್ಲ. ರಾಜ್ಯದಲ್ಲಿ ಕಳೆದ 2 ವರ್ಷಗಳಿಂದ ಈಚೆಗೆ ಕಳಪೆ ಔಷಧಗಳ ಗುಣಮಟ್ಟ ಹೇಗಿತ್ತು ಅನ್ನುವಂಥದ್ದು ಒಂದು ಪರೀಕ್ಷೆ ನಡೆದಿದೆ. ಆದರೆ ಆ ಪರೀಕ್ಷೆಯ ವರದಿ ಹೊರಬರುತ್ತಿದ್ದ ಹಾಗೆಯೇ ಇಡೀ ಕರ್ನಾಟಕದ ಜನ ಬೆಚ್ಚಿ ಬೀಳುವ ರೀತಿಯಲ್ಲಿ ಆ ವರದಿ ಇದೆ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಕೋವಿಡ್ ಸಮಯದಲ್ಲಿ ಔಷಧ ಗುಣಮಟ್ಟ ಸರಿ ಇಲ್ಲ ಅನ್ನುವಂಥದ್ದನ್ನ ಸಾಮಾನ್ಯ ಜನರು ಕೂಡ ಹೇಳ್ತಾ ಇದ್ರು. ಆದರೆ ಅವತ್ತು ಇದ್ದಂತಹ ಕೇಂದ್ರ ಸರ್ಕಾರ ಇರಬಹುದು ಅಥವಾ ರಾಜ್ಯ ಸರ್ಕಾರಗಳು ಇಲ್ಲ ಔಷಧಿಗಳ ಗುಣಮಟ್ಟ ಸರಿ ಇದೆ, ಆದರೆ ಕೋವಿಡ್ನ ಪರಿಣಾಮದಿಂದ ಹೀಗಾಗ್ತಾ ಇದೆ, ಯಾವ ಔಷಧಕ್ಕೂ ಕೂಡ ಕೋವಿಡ್ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಅನ್ನುವಂಥ ಮಾತುಗಳನ್ನು ಹೇಳೋದ್ರ ಮೂಲಕ ಔಷಧದ ಮಾಫಿಯಾವನ್ನ ಕಂಟ್ರೋಲ್ ಮಾಡಲಿಕ್ಕೆ ಹೋಗ್ದೇನೆ, ಅದರ ಉಸಾಬರಿಗೆ ಹೋಗ್ದೇನೆ ತಮ್ಮ ಕೆಲಸವನ್ನು ತಾವು ನಿರಾತಂಕವಾಗಿ ಮಾಡ್ತಾ ಬಂದಂಥ ಜನಪ್ರತಿನಿಧಿಗಳಿಗೆ ಈಗ ಶಾಕ್ ಕಾದಿದೆ. ಯಾಕೆ ಅಂದರೆ ಕರ್ನಾಟಕ ಒಂದರಲ್ಲಿನೇ ಸುಮಾರು 400ಕ್ಕೂ ಹೆಚ್ಚು ಔಷಧಗಳು ಕಳಪೆಯಿಂದ ಕೂಡಿವೆ ಅನ್ನುವಂಥ ವರದಿ ಈಗ ಸರ್ಕಾರದ ಏನೀಗ ಔಷಧ ತಯಾರಿಕಾ ಕಂಪನಿಗಳು ಯಾವ್ಯಾವಿದ್ದಾವೋ ಅವುಗಳಲ್ಲಿ ಎಲ್ಲವುಗಳನ್ನು ಕೂಡ ಪರಿಶೀಲನೆಯನ್ನು ಮಾಡಿ ಅವುಗಳ ವರದಿಯನ್ನು ಸಿದ್ಧಪಡಿಸಿದರೆ ಅದರಲ್ಲಿ 400 ಔಷಧಗಳು ಕಳಪೆ ಔಷಧಗಳು ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಗೋಚರಿಸಿದೆ. ಈ ಔಷಧ ಪ್ರಯೋಗಾಲಯಗಳಲ್ಲಿ ಆ ಔಷಧಗಳು ಏನು ಮಾರುಕಟ್ಟೆಯಲ್ಲಿ ಸಿಗ್ತಾ ಇದ್ದಾವೋ ಆ ಔಷಧಗಳನ್ನು ತೆಗೆದುಕೊಂಡು ಹೋಗಿ ಪರೀಕ್ಷೆ ಮಾಡಿ ನೋಡಿದ್ರೆ ಆ ಔಷಧಗಳು ಸಂಪೂರ್ಣವಾದಂಥ ಕಳಪೆ ಗುಣಮಟ್ಟದ ಔಷಧಗಳು ಅನ್ನುವಂಥದ್ದನ್ನು ಈಗ ಆ ಪ್ರಯೋಗಾಲಯ ಸಂಸ್ಥೆಗಳಿಂದ ಕೊಟ್ಟಿರ್ತಕ್ಕಂಥ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಈ ಅಂಶ ಬೆಳಕಿಗೆ ಬಂದಿದೆ. ಕಾರಣ ಏನು ಅಂತ ಹೋದರೆ, ಯಾವುದೇ ಔಷಧವನ್ನ ತಯಾರು ಮಾಡುವಂಥ ಸಂದರ್ಭದಲ್ಲಿ ಇದು ನಿಜಕ್ಕೂ ಕಾಯಿಲೆಗಳಿಗೆ ಗುಣಮುಖ ಆಗುವಂತಹ ಔಷಧವಾ, ಇದರಿಂದ ಕಾಯಿಲೆ ಗುಣಮುಖ ಆಗುತ್ತಾ ಇಲ್ವಾ, ಅಥವಾ ಸೈಡ್ ಎಫೆಕ್ಟ್ಸ್ ಏನಾದರೂ ಇರುತ್ತಾ, ಒಂದು ವೇಳೆ ಕೆಲವು ಸಂದರ್ಭಗಳಲ್ಲಿ ಕಾಯಿಲೆ ಗುಣಮಟ್ಟ ಒಂದು ಸುಧಾರಣೆ ಆಗುವಂಥದ್ದು ಒಂದು ಭಾಗ ಆದರೆ ಕಾಯಿಲೆ ಗುಣಮುಖರಾಗುವುದ್ರ ಜೊತೆಯಲ್ಲಿ ಬೇರೆ ರೀತಿಯ ಸೈಡ್ ಎಫೆಕ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಔಷಧಗಳಲ್ಲಿ, ಅಲೋಪತಿ ಔಷಧಿಗಳು ಏನಿದ್ದಾವೆ ಇದರಲ್ಲಿ ಸಹಜವಾಗಿ ಈ ಥರದ್ದಾಗುವಂಥದ್ದು. ಸೊ ಆದರೆ ಹಾಗೆ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರನೇ ಮೊದಲನೇ ಈ ಔಷಧಗಳನ್ನು ಪರೀಕ್ಷೆ ಮಾಡಿ ಇದು ವರ್ಕೌಟ್ ಆಗುತ್ತಾ ಇಲ್ವಾ ಅಥವಾ ಸೈಡ್ ಎಫೆಕ್ಟ್ಸ್ ಏನಾದರೂ ಇದೆಯಾ, ಸೊ ಇವೆಲ್ಲವುಗಳನ್ನು ತುಲನೆ ಮಾಡಿ ಪರೀಕ್ಷೆ ಮಾಡಿ ಔಷಧಾಲಯಗಳಲ್ಲಿ ಆ ನಂತರ ಆ ಮಾತ್ರೆಗಳನ್ನಾಗಿರ್ಬೋದು, ಸಿರಪ್ಗಳಿರ್ಬೋದು ಅಥವಾ ಇಂಜೆಕ್ಷನ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಯಾವುದೇ ಲಿಕ್ವಿಡ್ಗಳು ಔಷಧಗಳು ಇದ್ರೂ ಕೂಡ ಅವುಗಳನ್ನು ಮಾರುಕಟ್ಟೆಗೆ ಬಿಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಅಥವಾ ಸರ್ಕಾರ ಮಾಡ್ಕೊಂಡಿದೆ. ಆದರೆ ಇಲ್ಲಿ ಗುಣಮಟ್ಟ ಪರೀಕ್ಷೆಯನ್ನೇ ಮಾಡ್ದೇನೆ ಮೆಡಿಕಲ್ಗಳಲ್ಲಿ ಹಾಸ್ಪಿಟ್ಲ್ಗಳಲ್ಲಿ ಔಷಧಿಗಳು ಮಾರಾಟ ಆಗ್ತಾ ಇದ್ದಾವೆ ಅನ್ನುವಂಥದ್ದು ಬಹಳ ದೊಡ್ಡ ಆಘಾತಕಾರಿ ವಿಚಾರ. ಸರ್ಕಾರಗಳು ಮೂಲಭೂತವಾಗಿ ಜನರಿಗೆ ಒಂದು ಈ ಆರೋಗ್ಯದ ವಿಚಾರದಲ್ಲಿ ಫ್ರೀ ಟ್ರೀಟ್ಮೆಂಟನ್ನು ಕೊಡಬೇಕು, ಫ್ರೀ ಚಿಕಿತ್ಸೆಯನ್ನು ಕೊಡಬೇಕು, ಉಚಿತ ಚಿಕಿತ್ಸಾ ವ್ಯವಸ್ಥೆಯನ್ನು ರೂಪಿಸಬೇಕು ಅನ್ನುವಂಥ ಚರ್ಚೆ ಬಹಳ ವರ್ಷಗಳಿಂದ ನಡೀತಾ ಇದೆ. ಆದರೆ ಅದು ಚರ್ಚೆಯಾಗಿಯೇ ಉಳಿದಿದೆ. ಆದರೆ ಆರೋಗ್ಯದ ವಿಚಾರದಲ್ಲಿ ಇವತ್ತು ಅದೊಂದು ಉದ್ಯಮವಾಗಿ ಪರಿಣಮಿಸಿದೆ. ಸೊ ಆ ಕಾರಣಕ್ಕಾಗಿ ಖಾಸಗಿ ಆಸ್ಪತ್ರೆಗಳಿರ್ಬೋದು ಅಥವಾ ಸರ್ಕಾರಿ ಆಸ್ಪತ್ರೆಗಳಿರ್ಬೋದು ಆ ಎಲ್ಲ ಕಡೆಗಳಲ್ಲಿ ಸಿಗುವಂಥ ಔಷಧ ಗುಣಮಟ್ಟವನ್ನು ಪರೀಕ್ಷೆ ಮಾಡಲಿಕ್ಕೆ ಹೊರಟ್ರೆ ಅಲ್ಲಿ ಆಘಾತಕಾರಿಯಾದಂಥ ಅಂಶ ಬೆಳಕಿಗೆ ಬರುತ್ತೆ. ನಿಮಗೆ 1-2 ವಿಚಾರಗಳನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಿಬಿಡ್ತೀನಿ. 2023 ಮತ್ತು 2024ರಲ್ಲಿ ಎಷ್ಟರ ಮಟ್ಟಿಗೆ ಔಷಧಗಳು ಗುಣಮಟ್ಟ ಕಾಯ್ಕೊಂಡಿದ್ದಾವೆ, ಇದು ಕಳಪೆನಾ ಅಥವಾ ಗುಣಮಟ್ಟ ಇದೆಯಾ, ಇದು ನಿಜಕ್ಕೂ ಔಷಧ ಕೊಡಬೇಕಾದಂಥ ಎಲ್ಲ ಅಂಶಗಳು ಇದರಲ್ಲಿ ಇದೆಯಾ ಇಲ್ವಾ ಅನ್ನೋಂಥದ್ದನ್ನು ಪರೀಕ್ಷೆ ನಡೆಯುತ್ತೆ. 7600ಕ್ಕೂ ಹೆಚ್ಚು ಔಷಧಗಳನ್ನು ತೆಗೆದುಕೊಂಡು ಬಂದು ಪರೀಕ್ಷೆಯನ್ನು ಮಾಡ್ತಾರೆ. ಆದರೆ ಅದರಲ್ಲಿ ಬಹಳ ಸ್ಪಷ್ಟವಾಗಿ 285 ಔಷಧಗಳು ಅಂದರೆ ಮಾತ್ರೆ ಮತ್ತು ಔಷಧಗಳು, ಈ ಸಿರಪ್ಗಳು ಇವೆಲ್ಲವೂ ಸೇರಿ ಔಷಧಗಳು ಹೆಚ್ಚು ಕಡಿಮೆ 285 ಔಷಧಗಳು ಕಳಪೆ ಗುಣಮಟ್ಟದಿಂದ ಕೂಡಿದ್ದಾವೆ. ಇತ್ತೀಚೆಗೆ ನೀವು ನೋಡ್ತಾ ಇರ್ಬೋದು, ಈ ಕರ್ನಾಟಕದಲ್ಲಿ ಬಳ್ಳಾರಿಯಲ್ಲಿ ಏನು ಬಾಣಂತಿಯರ ಸಾವಿನ ಪ್ರಕರಣಗಳು ಬೆಳಕಿಗೆ ಬಂದವೋ ಅದಾದ ಬಳಿಕ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ತಾಯಿ ಮಕ್ಕಳ ಸಾವಿನ ಪ್ರಮಾಣ ಹೆಚ್ಚಾಗ್ತಾನೆ ಬಂತು.
ನಾವು ಸರಿಯಾಗಿ ನೋಡ್ಕೊಳ್ತಾ ಇದ್ದೀವಿ, ಆದರೆ ಅವರ ಆರೋಗ್ಯ ಸುಧಾರಣೆ ಆಗ್ತಾ ಇಲ್ಲ ಅನ್ನೋ ಮಾತುಗಳನ್ನು ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ನಾಯಕರು ಅಥವಾ ಸಚಿವರುಗಳು ಹೇಳಿದರು. ಆದರೆ ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕಾಗಿರುವಂಥದ್ದು, ಕೊಟ್ಟಿರ್ತಕ್ಕಂಥ ಔಷಧ ನಿಜಕ್ಕೂ ಗುಣಮಟ್ಟದಿಂದ ಕೂಡಿತ್ತಾ ಇಲ್ವಾ ಅನ್ನುವಂಥದ್ದು ಇವತ್ತು ಕಾಡ್ತಾ ಇರುವಂಥ ಪ್ರಶ್ನೆ. ಸೊ ಇದೆಲ್ಲ ಸಂಬಂಧಪಟ್ಟಾಗ ಈಗ ತನಿಖೆ ಆಗಬೇಕಾಗುತ್ತೆ. ಆ ತನಿಖೆ ಆದ ನಂತರ ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಹೊರಗೆ ಬೀಳುತ್ತೆ. ಆದರೆ ಖಾಸಗಿ ಆಸ್ಪತ್ರೆ ಇರಲಿ ಅಥವಾ ಏನು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಿರಲಿ, ಸೊ ಇಲ್ಲೆಲ್ಲ ಕಡೆಗಳಲ್ಲಿ ಸಿಗುವಂಥ ಔಷಧಗಳು ಕಳಪೆ ಗುಣಮಟ್ಟದಿಂದ ಕೂಡಿದಾವೆ ಅಂದರೆ 2023-24ರಲ್ಲಿ 7,000ಕ್ಕೂ ಹೆಚ್ಚು ನೀವು ಔಷಧಗಳನ್ನು ಪರೀಕ್ಷೆಯನ್ನು ಮಾಡಿದರೆ ಅಲ್ಲಿ 285 ಔಷಧಗಳು ನಿಮಗೆ ಕಳಪೆ ಗುಣಮಟ್ಟದಿಂದ ಕೂಡಿರ್ತವೆ ಅನ್ನೋದಾದರೆ, ಹಾಗಾದರೆ ನಮ್ಮ ಸರ್ಕಾರಗಳು, ನಮ್ಮ ಈ ಮೆಡಿಕಲ್ ವ್ಯವಸ್ಥೆಯಲ್ಲಿರುವಂಥ ಏನು ಸರ್ಕಾರಿ ಸಂಸ್ಥೆಗಳು ಏನು ಮಾಡ್ತಿದ್ದಾವೆ? ಮೆಡಿಕಲ್ ಮಾಫಿಯಾ ಅನ್ನುವಂಥದ್ದು ಸರ್ಕಾರವನ್ನು ಮೀರಿ ತನ್ನ ಕೆಲಸವನ್ನು ತಾನು ಮಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಕಾಡ್ತಾ ಇರುತ್ತೆ. ಇದು ಒಂದು ಭಾಗ. ಮತ್ತೊಂದು ಭಾಗ 2024-25ರಲ್ಲಿ ಸುಮಾರು 3,636 ಔಷಧಗಳನ್ನು ಪ್ರಯೋಗಾಲಯಕ್ಕೆ ಕಳಿಸಿ ಅಲ್ಲಿ ಔಷಧ ಪ್ರಯೋಗಾಲಯಗಳಲ್ಲಿ ಪರೀಕ್ಷೆಯನ್ನು ಮಾಡಿಸ್ತಾರೆ. ಆದರೆ ಅಲ್ಲಿ ಈ ಸಾರಿ ಕೂಡ ಅಂದರೆ ಈ ಬಾರಿ ಕಳೆದ ಅಕ್ಟೋಬರ್ವರೆಗೆ ನಡೆದಂಥ ಪರೀಕ್ಷೆಯಲ್ಲಿ 177 ಔಷಧಗಳು ಕಳಪೆ ಗುಣಮಟ್ಟದಿಂದ ಕೂಡಿದ್ದಾವೆ ಅನ್ನುವಂಥ ಅಂಶ ಬೆಳಕಿಗೆ ಬರುತ್ತೆ. ಕಳೆದ ವರ್ಷ 285 ಔಷಧಗಳು ಕಳಪೆ ಕೂಡಿದ್ದಾವೆ. ಆದರೆ ಈ ವರ್ಷ 177 ಔಷಧಗಳು ಕಳಪೆಯಿಂದ ಕೂಡಿದ್ದಾವೆ. ಅಂದರೆ ನಮ್ಮ ಸುತ್ತಮುತ್ತ ಇರುವಂಥ ಔಷಧಗಳಲ್ಲಿ ನೀವು ಪರೀಕ್ಷೆ ಮಾಡಿ ನೋಡಿದ್ರೆ, ಈಗ ಮೇಲ್ನೋಟಕ್ಕೆ ಕಂಡು ಬಂದಿರತಕ್ಕಂಥದ್ದು ಅಥವಾ ಪರೀಕ್ಷೆ ಮಾಡಿರ್ತಕ್ಕಂಥ ಸುಮಾರು ಏನು ಒಂದು 10,000 ಹೆಚ್ಚು ಕಡಿಮೆ 10,000 ಔಷಧಗಳನ್ನು ಪರೀಕ್ಷೆ ಮಾಡಿದರೆ ಅದರಲ್ಲಿ 400 ಔಷಧಗಳು ಕಳಪೆ ಗುಣಮಟ್ಟದಿಂದ ಕೂಡಿದ್ದಾವೆ. ಸೊ ಇವುಗಳಿಂದ ಯಾವುದೇ ರೀತಿಯ ಪ್ರಯೋಜನ ಆಗೋದಿಲ್ಲ, ಆರೋಗ್ಯ ಸುಧಾರಣೆ ಆಗೋದಿಲ್ಲ, ಯಾವುದೇ ರೀತಿಯ ಆರೋಗ್ಯ ಸುಧಾರಣೆ ಆಗೋದಿಲ್ಲ ಅನ್ನೋದಾದರೆ, ಹಾಗಾದರೆ ಈ ಔಷಧಗಳನ್ನು ಮೆಡಿಕಲ್ಗಳಲ್ಲಿ ಅಥವಾ ಹಾಸ್ಪಿಟ್ಲ್ಗಳಲ್ಲಿ ಹೇಗೆ ಮಾರಾಟ ಮಾಡ್ತಿದ್ದಾರೆ ಎನ್ನುವಂಥ ಪ್ರಶ್ನೆ ಕಾಡುತ್ತೆ. ರಾಜ್ಯದಲ್ಲಿರುವಂಥ ಆರೋಗ್ಯ ಸಚಿವರು ಏನು ಮಾಡ್ತಾ ಇದ್ದಾರೆ, ಸರ್ಕಾರ ಏನು ಮಾಡ್ತಾ ಇದೆ, ಜೊತೆಗೆ ಇದು ಬಂದಿರುವಂಥದ್ದು ಕೇವಲ ರಾಜ್ಯದಿಂದ ಬರುವಂಥದ್ದಲ್ಲ, ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಬಂದಂಥ ಔಷಧಗಳಿದ್ದಾವೆ. ಕೇಂದ್ರ ಸರ್ಕಾರದಲ್ಲಿರುವಂಥ ಆರೋಗ್ಯ ಮಂತ್ರಿಗಳು ಏನು ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಇಲ್ಲಿ ಪಾರ್ಟಿ ಪಕ್ಷ ಅನ್ನುವಂಥದ್ದಲ್ಲ, ಜನಸಾಮಾನ್ಯರ ದೃಷ್ಟಿಯಲ್ಲಿ ಯೋಚನೆ ಮಾಡುವಂಥ ಜನಪ್ರತಿನಿಧಿಗಳು ನಿಜವಾಗ್ಲೂ ಕೆಲಸ ಮಾಡ್ತಿದ್ದಾರಾ, ತಮ್ಮ ಕೆಲಸವನ್ನು ತಾವು ಚಾಚು ತಪ್ಪದೆ ಮಾಡ್ತಿದ್ದಾರಾ ಅಥವಾ ಇಲ್ವಾ, ಇವರಿಗೆ ನಿಜಕ್ಕೂ ಜನರ ಪರವಾಗಿ ಕಾಳಜಿ ಇದೆಯಾ ಇಲ್ವಾ ಅಂತ ಪ್ರಶ್ನೆ ಹುಡುಕಿದ್ರೆ ಇಲ್ಲಿ ಉತ್ತರ ಬರುವಂಥದ್ದು 0. ಇವರಿಗೆ ಯಾರಿಗೂ ಕೂಡ ಜನಪ್ರತಿನಿಧಿಗಳಿಗೆ ಜನರ ಪರವಾದಂಥ ಕಾಳಜಿ ಇಲ್ಲ. ಸೊ ಆ ಕಾರಣಕ್ಕಾಗಿ ಈ ರೀತಿಯಾದ ಒಂದು ವ್ಯವಸ್ಥೆ ಕ್ರಿಯೇಟ್ ಆಗ್ತಾ ಇದೆ. ಇಲ್ಲಿ ಯಾವುದೇ ಒಂದು ಸಣ್ಣ ಔಷಧ ಬರಬೇಕು ಅಂದ್ರೆ ಹೊರಗಡೆ ಮಾರುಕಟ್ಟೆಗೆ ಅದು ಪ್ರಯೋಗಾಲಯದಲ್ಲಿ ಪರೀಕ್ಷೆ ನಡೀಬೇಕು, ಇದು ಓಕೆ ಅನ್ನುವಂಥದ್ದು ಆದಮೇಲೆ ದೃಢಪಟ್ಟ ನಂತರವೇ ಅದನ್ನು ಜನಸಾಮಾನ್ಯರಿಗೆ ಅಥವಾ ಜನರಿಗೆ ಯಾರು ಕಾಯಿಲೆಗೆ ಒಳಗಾಗಿರ್ತಾರೆ ಅಂಥವರಿಗೆ ಕೊಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಆದರೆ ಪ್ರಯೋಗಾಲಯಗಳಲ್ಲಿ ಔಷಧಗಳನ್ನು ಪ್ರಯೋಗನೇ ನಡೆಸದೇನೆ ಏಕಾಏಕಿ ತಯಾರು ಮಾಡಿ ಇದು ಜನರಿಗೆ ಕೊಡ್ಬೋದು ಅಂತೇಳಿ ಯಾರೋ ಒಂದು ಫೇಕ್ ಸರ್ಟಿಫಿಕೇಟನ್ನು ಕ್ರಿಯೇಟ್ ಮಾಡಿ ಇಟ್ಬಿಡ್ತಾರೆ, ಅದಕ್ಕೊಂದು ನಂಬರನ್ನು ಕೊಡ್ತಾರೆ, ಮಾರ್ಕೆಟಲ್ಲಿ ಇದನ್ನು ಸೇಲ್ ಮಾಡ್ಬೋದು ಅಂತ ಹೇಳ್ತಾರೆ. ಅವರು ತಮ್ಮದೇ ಆದ ರೆಪ್ರೆಸೆಂಟೇಟಿವ್ಗಳನ್ನು ಇಟ್ಕೊಂಡು ಎಲ್ಲ ಮಾಫಿಯಾಗಳನ್ನ ಬಳಸ್ಕೊಂಡು ಮೆಡಿಕಲ್ಗಳಿಗೆ ಹಾಸ್ಪಿಟ್ಲ್ಗಳಿಗೆ ರವಾನೆಯನ್ನು ಮಾಡ್ತಾರೆ. ಆದರೆ ಔಷಧಗಳನ್ನು ಅಥವಾ ಮೆಡಿಕಲ್ಗಳಿಗೆ ಕಳಿಸುವಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಭ್ರಷ್ಟ ವ್ಯಕ್ತಿಗಳೇ ತುಂಬಿ ತುಳುಕ್ತಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಹೇಳಲೇಬೇಕಾಗುತ್ತೆ. ನಾವು ಯಾಕೆ ಪ್ರಜಾಧ್ವನಿ ಇವತ್ತು ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನು ಚರ್ಚೆಗೆ ಕೈಗೆತ್ತಿಕೊಂಡಿವಿ ಅಂದರೆ, ಕೆಲ ದಿನಗಳ ಹಿಂದಷ್ಟೇ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಒಬ್ಬ MBBS ಪರೀಕ್ಷೆಯನ್ನೇ ಬರೀದೇನೆ ಅಥವಾ ಅದನ್ನು ಓದದೇನೆ SSLC ಪಾಸ್ ಆಗಿರುವಂಥ ವ್ಯಕ್ತಿ ನಾನು MBBS ಡಾಕ್ಟರ್ ಅಂತ ಹೇಳ್ಕೊಂಡು ಕೋಟ್ ಹಾಕ್ಕೊಂಡು ವೈಟ್ ಕೋಟ್ ಹಾಕ್ಕೊಂಡು ಜನರಿಗೆ ಪ್ರಿಸ್ಕ್ರಿಪ್ಷನ್ ಬರೆದು ಕಳಿಸ್ತಾನೆ. ಅವ ಜನರ ಪಾಡೇನಾಗಬೇಕು? ಸೊ ನಾವು ಜನಸಾಮಾನ್ಯರಾದಂಥವರು ಬಹಳ ಸ್ಪಷ್ಟವಾಗಿ ಒಬ್ಬ ವೈದ್ಯನ ಬಳಿ ನಾವು ಹೋಗ್ತಾ ಇದ್ದೀವಿ ಅಂದಾಗ ಆತ ನಿಜಕ್ಕೂ MBBS ಮಾಡಿದ್ದಾನಾ, ಅರ್ಹತೆ ಇರುವಂಥ ವೈದ್ಯನ ಇಲ್ವಾ ಅನ್ನೋಂಥದ್ದನ್ನು ಮೊದಲು ನಾವು ಪರೀಕ್ಷೆ ಮಾಡಬೇಕಾಗುತ್ತೆ. ಎಷ್ಟೋ ಖಾಸಗಿ ಆಸ್ಪತ್ರೆಗಳಲ್ಲಿ ಕೂಡ ಈ ಸಂಪೂರ್ಣವಾದಂಥ ಓದನ್ನು ಮುಗಿಸದೇ ಬರುವಂಥ ವೈದ್ಯರೇ ಇವತ್ತು ತುಂಬಿ ತುಳುಕ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಿಜವಾದ ರೋಗಿಯನ್ನ ಪರೀಕ್ಷೆ ಮಾಡಲಿಕ್ಕೆ ಸರಿಯಾದಂಥ ವೈದ್ಯರೇ ಇಲ್ಲದೆ ಇರುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಇದನ್ನ ಕಂಟ್ರೋಲ್ ಮಾಡಲಿಕ್ಕೆ ಅಂತಲೇ ಔಷಧಗಳ ಕಂಟ್ರೋಲಾಲಯ ಅಂದರೆ ನಿಯಂತ್ರಣಾಲಯ ಇದೆ, ಜೊತೆಗೆ DHOಗಳಿರ್ತಾರೆ,
ಜಿಲ್ಲಾ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಇವರೆಲ್ಲ ಏನು ಮಾಡ್ತಾರೆ? ತಾಲೂಕು ಮಟ್ಟದಲ್ಲೂ ಕೂಡ ಒಬ್ರು ಇರ್ತಾರೆ THO ಅಂತ ಹೇಳಿ. ಏನು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಇವರೆಲ್ಲ ಹಾಗಾದ್ರೆ? ಸೊ ಇದು ಜನಸಾಮಾನ್ಯರು ಕೇಳುವಲೇಬೇಕಾದಂಥ ಒಂದು ಪ್ರಶ್ನೆ, ಮೂಲಭೂತವಾದಂಥ ಪ್ರಶ್ನೆ. ಆದರೆ ಇನ್ನೂ ಒಂದು ಆಘಾತಕಾರಿ ಅಂಶ ಅಂದರೆ ಕರ್ನಾಟಕ ಒಂದರಲ್ಲಿ 37,000 ಮೆಡಿಕಲ್ ಶಾಪ್ಗಳಿದ್ದಾವೆ. ಆದರೆ ಆ 37 ಶಾಪ್ಗಳನ್ನ ಸಂಪೂರ್ಣವಾಗಿ ಪರೀಕ್ಷೆ ಮಾಡಬೇಕಾಗಿದೆ. ನಿಜಕ್ಕೂ ಯಾರ್ಯಾರಿಗೆ ಲೈಸೆನ್ಸ್ ಇದೆ ಅಥವಾ ಯಾರಿಗೆ ಲೈಸೆನ್ಸ್ ಇಲ್ಲ ಅನ್ನುವಂಥದ್ದನ್ನ ಪರೀಕ್ಷೆ ಮಾಡಲೇಬೇಕಾಗಿದೆ. ಮೇಲ್ನೋಟಕ್ಕೆ ಈಗ ಪರೀಕ್ಷೆ ಮಾಡದಂಥ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಒಂದು ಸ್ವಲ್ಪ ಜನರನ್ನ ಈಗ ಪರೀಕ್ಷೆ ಮಾಡದಂತ ಈಗ ಅವರಿಗೆ ಒಂದು ದೊಡ್ಡ ಶಾಕ್ ಕಾದಿತ್ತು. ಏನಪ್ಪ ಶಾಕ್ ಅಂತಂದ್ರೆ, ಅವರು ಪರೀಕ್ಷೆ ಮಾಡಿಸಿದಂಥ ಆ ಜಾಗಗಳು ಅಥವಾ ಮೆಡಿಕಲ್ ಶಾಪ್ಗಳಲ್ಲಿ ಈಗಾಗಲೇ 24 ಮೆಡಿಕಲ್ ಶಾಪ್ಗಳಿಗೆ ಲೈಸೆನ್ಸ್ಗಳೇ ಇಲ್ಲ. ಇದು ಕರ್ನಾಟಕದಲ್ಲಿ ಇರುವಂತಹ ವ್ಯವಸ್ಥೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆದಿಯಾಗಿ ಪ್ರತಿಯೊಬ್ಬರು ಕೂಡ ನಾವು ಜನಪರವಾಗಿದ್ದೀವಿ, ಜನರ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಹಾಗಾದ್ರೆ ಕರ್ನಾಟಕದಲ್ಲಿ ಜನರ ಪರವಾಗಿ ಕೆಲಸ ಮಾಡೋದೇ ಆದರೆ ಯಾಕೆ ಈ ರೀತಿಯಾದಂಥ ವ್ಯವಸ್ಥೆ ಸೃಷ್ಟಿ ಆಗ್ತಾ ಇದೆ? ಅದರಲ್ಲೂ ಈ ಶಿಕ್ಷಣ ಮತ್ತು ಆರೋಗ್ಯದ ವಿಚಾರದಲ್ಲಿ ಸರ್ಕಾರಗಳು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಸಣ್ಣ ಲೋಪ ಆದರೂ ಕೂಡ ಅದರ ಪರಿಣಾಮ ಗಾಢವಾಗಿರುತ್ತೆ, ಬಹಳ ದೊಡ್ಡದಾದಂಥ ಪರಿಣಾಮ ಬೀರುತ್ತೆ. ಅದು ಮಕ್ಕಳ ಮೇಲೆ ಇರ್ಬೋದು, ಬಾಣಂತಿಯರ ಮೇಲೆ ಇರ್ಬೋದು. ಈಗ ಮೇಲ್ನೋಟಕ್ಕೆ ನಮಗೆ ಬಾಣಂತಿಯರ ಮೇಲೆ ಇದರ ಪರಿಣಾಮ ಆಗಿರಬಹುದು ಅನ್ನುವಂಥ ಆಲೋಚನೆ ಜನಸಾಮಾನ್ಯರಲ್ಲಿ ಸೃಷ್ಟಿಯಾಗ್ತಾ ಇರುವಂಥದ್ದು ಈ ವರದಿ ಹೊರಗೆ ಬರ್ತಿದ್ದ ಹಾಗೇನೆ. ಆದರೆ ಇನ್ನೂ ಕೂಡ ಈ ಥರದ ಒಂದು ವರದಿ ಬಂದಿದೆ ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಕರ್ನಾಟಕ ಸರ್ಕಾರದ ಈಗ ಏನು ಈ ಮೆಡಿಕಲ್ ಇಲಾಖೆಯಲ್ಲಿ ಬರುವಂತಹ ಅಥವಾ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಬರುವಂತಹ ಈ ಪ್ರಯೋಗಾಲಯಗಳಲ್ಲಿ ನಡೆದಂಥ ಪರೀಕ್ಷೆಗಳಲ್ಲಿ ಇದು ಈ ಮಾಹಿತಿ ಬಂದಿರತಕ್ಕಂಥದ್ದು. 400 ಔಷಧಗಳು ಕಳಪೆ ಔಷಧಗಳಿದ್ದಾವೆ. ಜೊತೆಗೆ 24 ಮೆಡಿಕಲ್ಗಳು ಲೈಸೆನ್ಸ್ಗಳನ್ನೇ ಪಡೆದಿಲ್ಲ. ಲೈಸೆನ್ಸ್ಗಳೇ ಇಲ್ಲದೆ ಇರುವಂತಹ ಮೆಡಿಕಲ್ನಲ್ಲಿ ನೀವು ಯಾವ ಮಟ್ಟದಲ್ಲಿ ಔಷಧಗಳು ಸಿಗಬಹುದು ಅನ್ನುವಂಥದ್ದನ್ನು ನೀವು ಊಹೆ ಮಾಡ್ಕೊಳ್ಳಿ. ಒಂದು ವೇಳೆ ಈ ರೀತಿಯ ಕಳಪೆ ಗುಣಮಟ್ಟದ ಔಷಧಗಳನ್ನು ತೆಗೆದುಕೊಂಡಂತಹ ರೋಗಿಯ ಕತೆ ಏನಾಗಬಹುದು ಅನ್ನುವಂಥದ್ದನ್ನು ನೀವು ಊಹೆ ಮಾಡ್ಕೊಳ್ಳಿ. ಸೊ ಆ ಮಟ್ಟದ ಒಂದು ವಾತಾವರಣ ಕರ್ನಾಟಕದಲ್ಲಿ ಕ್ರಿಯೇಟ್ ಆಗ್ತಾ ಇದೆ, ಸೃಷ್ಟಿ ಆಗ್ತಾ ಇದೆ. ಆದರೂ ಕೂಡ ಆರೋಗ್ಯ ಇಲಾಖೆಯ ಮಂತ್ರಿಗಳು ತನಗೇನು ಗೊತ್ತೇ ಇಲ್ಲ ಅನ್ನೋ ಥರದಲ್ಲಿ ಸುಮ್ಮನೆ ಕುಳಿತಿದ್ದಾರೆ, ಅಥವಾ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ದಿನೇಶ್ ಗುಂಡೂರಾವ್ ವರ್ತಿಸ್ತಿದ್ದಾರಾ? ಸೊ ಈ ಕಾರಣಕ್ಕಾಗಿ ಮೇ ಬಿ ನಾನು ಈಗ ನೇರವಾಗಿ ಸರ್ಕಾರದ ವಿಚಾರಕ್ಕೆ ಬರ್ತಿದ್ದೀನಿ. ಈ ಆರೋಗ್ಯ ಇಲಾಖೆಯನ್ನ ಸರಿಯಾಗಿ ನಿಭಾಯಿಸಲಿಕ್ಕೆ ಆಗ್ತಾ ಇಲ್ಲ ದಿನೇಶ್ ಗುಂಡೂರಾವ್ ಅವರಿಗೆ ಅನ್ನೋ ಕಾರಣಕ್ಕೋಸ್ಕರನೇ ಬಹುಶಃ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅನ್ನುವಂಥ ಒಂದು ಚರ್ಚೆ ಶುರುವಾಗಿರುವಂಥದ್ದು. ಈಗಾಗಲೇ ಖಾದರ್ ಅವರು ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯನ್ನು ನೋಡ್ಕೊಳ್ತಾ ಇದ್ದಂಥ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಆರೋಗ್ಯ ಇಲಾಖೆಯನ್ನು ನಿಭಾಯಿಸಿದ್ರು ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಜೊತೆಗೆ ಈಗ ಸ್ಪೀಕರ್ ಸ್ಥಾನಕ್ಕೆ ಏನು ದಿನೇಶ್ ಗುಂಡೂರಾವ್ ಅವರನ್ನ ಕೂರಿಸಿ ಆನಂತರ ಇಲ್ಲಿ ಇವರನ್ನ ತಂದು ಕೂರಿಸುವಂಥದ್ದು ಅಂತ ಚರ್ಚೆ ನಡೀತಾ ಇದೆ. ರಾಜಕಾರಣ ಏನೇ ಇರ್ಬೋದು, ಆದರೆ ಇಲ್ಲಿ ಬಹಳ ಪ್ರಮುಖವಾಗಿ ಆಗಬೇಕಾಗಿರುವಂಥದ್ದು ಜನಸಾಮಾನ್ಯರ ಆರೋಗ್ಯದ ದೃಷ್ಟಿಯಿಂದ ಸರ್ಕಾರಗಳು ನಿರ್ದಾಕ್ಷಿಣ್ಯವಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಯಾಕೆಂದ್ರೆ ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮ ಮಾಡ್ತಾ ಇರೋದೇ ಈ ಥರದ ಒಂದು ಮಾಫಿಯಾಗಳನ್ನು ತಡೆಯಲಿಕ್ಕೆ, ಜನಸಾಮಾನ್ಯರ ಪರವಾಗಿ ಧ್ವನಿಯನ್ನ ಎತ್ತಲಿಕ್ಕೆ, ಜನರ ಧ್ವನಿಯಾಗಬೇಕು ಅನ್ನುವ ಕಾರಣಕ್ಕಾಗಿ. ಸೊ ಹಾಗಾಗಿ ಇಡೀ ಮೆಡಿಕಲ್ ಮಾಫಿಯಾ ಕೋವಿಡ್ ಸಂದರ್ಭದಲ್ಲಿ ತನ್ನದೇ ಆದ ರೀತಿಯಲ್ಲಿ ಹೇಗೆ ಬೇಕೋ ಹಾಗೆ ಈ ಔಷಧ ಮಾಫಿಯಾವನ್ನ ತನ್ನ ಕೆಲಸಕ್ಕೆ ಬಳಸ್ಕೊಳ್ತು. ಮೆಡಿಕಲ್ ಮಾಫಿಯಾ ಇವತ್ತು ಕೋವಿಡ್ ಸಂದರ್ಭದಲ್ಲಿ ಆಸ್ಪತ್ರೆಗಳಿರ್ಬೋದು ಅಥವಾ ಮೆಡಿಕಲ್ಗಳಿರ್ಬೋದು ತಮಗೆ ಹೇಗೆ ಬೇಕೋ ಹಾಗೆ ಬಳಸ್ಕೊಳ್ತು. ₹1 ವಸ್ತುವಿಗೆ ₹10, ₹100 ಗಟ್ಟಲೆ ಆ ಹಣವನ್ನು ಕಲೆಕ್ಟ್ ಮಾಡ್ತು. ಆದರೆ ಆ ಎಲ್ಲ ಮಾಹಿತಿ ಹೊರಗೆ ಬಂದಿದ್ದು ಯಾವಾಗ ಅಂದರೆ 2 ವರ್ಷದ ಬಳಿಕ. ಆದರೆ BJP ನಾಯಕರಿಗೆ ಅವತ್ತು ಕೇಳಿದ್ರೆ, ಇಲ್ಲ ನಾವು ಅವತ್ತು ಪ್ರಾಣವನ್ನು ನಾವು ಉಳಿಸಲೇಬೇಕಾಗಿತ್ತು, ಸೊ ಅವತ್ತಿನ ವ್ಯವಸ್ಥೆ ಆಗಿತ್ತು, ಇದ್ಯಾವುದು ಕೂಡ ನಮಗೆ ಅರ್ಥ ಆಗಲಿಲ್ಲ. ಸೊ ಓಕೆ, ಆದರೆ ಇವತ್ತೇನು ಮಾಡ್ತಾ ಇದೆ? ನೀವು ಅವತ್ತು ಯಾವುದನ್ನೂ ಅರ್ಥ ಮಾಡ್ಕೊಳ್ಳದೆ ಸರ್ಕಾರಗಳು ಹಾಗೆ ಮಾಡಿದ್ವು ಅಂದಮೇಲೆ, ಹಾಗಾದರೆ ಇವತ್ತೇನು ಮಾಡ್ತಾ ಇದೆ ಸರ್ಕಾರಗಳು? ನೀವೇನು ಮಾಡ್ತಾ ಇದ್ರಿ ಇವತ್ತು ಪ್ರತಿಪಕ್ಷದಲ್ಲಿ ಕೂತು? ಇವ್ಯಾವುದು ಕೂಡ ಜನಸಾಮಾನ್ಯರ ವಿಚಾರಗಳು ನಿಮ್ಮ ಗಮನಕ್ಕೆ ಬರೋದಿಲ್ವಾ? ನೀವ್ಯಾಕೆ ಸರ್ಕಾರಗಳನ್ನ ಚಾಟಿ ಬೀಸುವಂತ ಕೆಲಸವನ್ನು ಮಾಡೋದಿಲ್ಲ? ರಾಜಕೀಯ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ, ಅದು ನಿಮಗೆ ರಾಜಕೀಯ ಲಾಭ ಬಂದಂಥ ಸಂದರ್ಭದಲ್ಲಿ ಮಾತ್ರ ಅದನ್ನು ನೀವು ಬಳಸ್ಕೊಳ್ತೀರಿ. ಹಾಗಾದರೆ ಜನಸಾಮಾನ್ಯರ ವಿಚಾರ ಬಂದಾಗ ಯಾಕೆ ನೀವು ಧ್ವನಿ ಎತ್ತೋದಿಲ್ಲ?
ಸೊ ಈ ಪ್ರಶ್ನೆಯನ್ನ ಪ್ರತಿಪಕ್ಷ ನಾಯಕರಿಗೂ ಕೇಳಬೇಕಾಗುತ್ತೆ. ಅದರ ಜೊತೆಯಲ್ಲಿ ಸರ್ಕಾರಗಳು ಒಂದು ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡಿ ಅದು ಆಡಳಿತ ವ್ಯವಸ್ಥೆಯನ್ನ ನಿಯಂತ್ರಣ ಮಾಡ್ತಾ ಇರುವಂತಹ ಪಕ್ಷಗಳು ಕೂಡ ಇಂತಹ ವಿಚಾರಗಳನ್ನ ಗಮನಿಸಬೇಕಾಗುತ್ತೆ. ಮುಖ್ಯಮಂತ್ರಿಗಳ ಆದಿಯಾಗಿ ಸೊ ಈ ವಿಚಾರವನ್ನ ಗಮನಿಸಲೇಬೇಕು. ಆದರೆ ಈ ರೀತಿ ಮೆಡಿಕಲ್ ವಿಚಾರದಲ್ಲಿ ಒಂದು ಮಾಫಿಯಾ ಕೆಲಸ ಮಾಡ್ತಾ ಇದೆ. ಇಡೀ ದೇಶದ ಒಳಗಡೆ ಕಳಪೆ ಗುಣಮಟ್ಟದ ಔಷಧಗಳನ್ನು ಅಥವಾ ಒಂದು ರಾಜ್ಯದ ಒಳಗಡೆ ಕಳಪೆ ಗುಣಮಟ್ಟದ ಔಷಧಗಳನ್ನು ಸಪ್ಲೈ ಮಾಡಿ, ಅದು ಒಂದೆರಡಲ್ಲ 400 ರೀತಿಯ ಔಷಧಗಳು ಇವತ್ತು ಕಳಪೆ ಗುಣಮಟ್ಟದಿಂದ ಕೂಡಿದ್ದಾವೆ ಅನ್ನೋದಾದ್ರೆ, ಹಾಗಾದ್ರೆ ಜನರಿಗೆ ಯಾವುದು ಗುಣಮಟ್ಟದಿಂದ ಕೂಡಿದೆ, ಯಾವುದು ಗುಣಮಟ್ಟದ ಔಷಧಿ ಅಲ್ಲ ಅನ್ನುವಂಥದ್ದು ಜನಸಾಮಾನ್ಯರಿಗೆ ಹೇಗೆ ಗೊತ್ತಾಗಬೇಕು? ಸೊ ಜನಸಾಮಾನ್ಯರಿಗೆ ಈಗ ಗೊತ್ತಾಗದೇ ಇದ್ದಂಥ ಔಷಧಿಗಳನ್ನು ಯಾರು ಬೇಕಾದರೂ ತೆಗೆದುಕೊಳ್ಬೋದು. ಹಾಗಾದ್ರೆ ಒಂದು ತ್ವರಿತ ರೀತಿಯ ಕಾರ್ಯಾಚರಣೆಯನ್ನು ಯಾಕೆ ಮಾಡ್ತಾ ಇಲ್ಲ ಸರ್ಕಾರ ಈವರೆಗೂ ಕೂಡ? ಈಗಾಗಲೇ ಸರ್ಕಾರಕ್ಕೆ ಈ ವರದಿ ಬಂದಾಗಿದೆ, 400 ಔಷಧಗಳು ಕಳಪೆ ಗುಣಮಟ್ಟದ ಔಷಧಿಗಳು ಬಂದಿದ್ದಾವೆ, ಮಾರುಕಟ್ಟೆಯಲ್ಲಿ ಸಿಗ್ತಿದ್ದಾವೆ, ಸರಿಯಾದಂಥ ಔಷಧಿಗಳು ಸಪ್ಲೈ ಆಗ್ತಾ ಇಲ್ಲ ಅಂದ ಮೇಲೆ ಪ್ರತಿ ಮೆಡಿಕಲ್ಗಳಿಗೆ ತಮ್ಮ ಸರ್ಕಾರಿ ಇಲಾಖೆಯ THOಗಳು ಇರ್ತಾರೆ, DHOಗಳು ಇರ್ತಾರೆ, ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಆರೋಗ್ಯ ಇಲಾಖೆ ಸಿಬ್ಬಂದಿಗಳಿರ್ತಾರೆ. ಸೊ ಅವುಗಳನ್ನು ಯಾಕೆ ನೀವು ಇದು ಸರ್ಟಿಫೈಡಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಆಸ್ಪತ್ರೆಗಳಿಗೆ ಹೋಗಿ ಯಾಕೆ ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಇಷ್ಟೆಲ್ಲ ವರದಿಗಳು ಬಂದರೂ ಕೂಡ ನಾವು ಇವುಗಳನ್ನ ಪರೀಕ್ಷೆ ಮಾಡ್ತೀವಿ, ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾದ ನಾವು ಕ್ರಮ ಕೈಗೊಳ್ತೀವಿ. ತೇಲಿಸಿ ನೀವು ರಾಜಕಾರಣಿಗಳು ಒಂದು ಹಾರಿಕೆ ಉತ್ತರವನ್ನ ಕೊಟ್ಟುಬಿಟ್ರೆ ಜನಸಾಮಾನ್ಯರ ಪಾಡೇನಾಗಬೇಕು? ಆರೋಗ್ಯದ ವಿಚಾರದಲ್ಲಿ ಜೊತೆಗೆ ಶಿಕ್ಷಣದ ವಿಚಾರದಲ್ಲಿ ರಾಜಕಾರಣ ಮಾಡುವುದನ್ನು ಬಿಟ್ಟು ಜನಪರವಾಗಿ ನಿಂತು ಜನರ ಪರವಾಗಿ ಕೆಲಸ ಮಾಡುವಂಥ ಕೆಲಸಗಳನ್ನು ನೀವು ಕಲಿಬೇಕು. ಇಲ್ಲದೆ ಹೋದರೆ ಕೇವಲ ಹಾರಿಕೆ ಉತ್ತರಗಳನ್ನು ಕೊಟ್ಕೊಂಡು ಹೋದರೆ ಜನಸಾಮಾನ್ಯರು ಬಲಿಪಶುಗಳಾಗ್ತಾರೆ. ಇಲ್ಲಿ ಈಗಾಗಲೇ ನಮ್ಮ ಕಣ್ಣು ಮುಂದೆ ಈಗಾಗಲೇ ಸಾಕಷ್ಟು ಬಾಣಂತಿಯರು ಮಗು ತಮ್ಮ ಕೊನೆ ಉಸಿರೆಳೆದಂಥ ಸಂದರ್ಭದಲ್ಲಿ ಇಡೀ ರಾಜ್ಯ ಅವರ ಪರವಾಗಿ ಕಂಬನಿ ಮಿಡದಂತಹ ನಿದರ್ಶನಗಳು ನಮ್ಮ ಕಣ್ಣು ಮುಂದೆ ಇದ್ದಾವೆ. ಇದೇನು ನಡೆದು ತುಂಬಾ ದಿನಗಳಾಗಿಲ್ಲ, ಆದರೆ BJP ಕೂಡ ಇವತ್ತು ಆ ಹೋರಾಟವನ್ನ ಕೈ ಬಿಟ್ಬಿಡ್ತು. ಸೊ ಆ ವಿಚಾರದಲ್ಲಿ ಯಾವುದೇ ರೀತಿಯ ಧ್ವನಿ ಎತ್ತುತ್ತಾ ಇಲ್ಲ. ಸೊ ಈಗಿರುವಂಥ ಸಂದರ್ಭದಲ್ಲಿ BJP ನಾಯಕರು ರಾಜಕಾರಣಕ್ಕೆ ಬಳಸ್ಕೊಳ್ಳೋಕೆ ಅದನ್ನು ಪ್ರಯತ್ನ ಪಟ್ಟರು, 1-2 ದಿನ ಹಾಸ್ಪಿಟ್ಲಿಗೆ ಹೋದ್ರು, ಅಲ್ಲಿಗೆ ಆ ಕತೆ ಮುಗಿಯಿತು. ಆದರೆ ಕರ್ನಾಟಕದಲ್ಲಿರುವಂಥ ಸರ್ಕಾರಕ್ಕೆ ಇದು ತನ್ನ ಜವಾಬ್ದಾರಿ, ಆರೋಗ್ಯ ಮಂತ್ರಿಗಳಿಗೆ ಇದು ಜವಾಬ್ದಾರಿ. ಕೇವಲ ಹಾರಿಕೆ ಉತ್ತರಗಳನ್ನು ಕೊಟ್ಟು ನಾನೇನೋ ಮಾಡ್ತೀನಿ, ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀನಿ, ನಾವು ಇಲ್ಲಿ ಜನರ ಪರವಾಗಿ ಕೆಲಸ ಮಾಡಬೇಕು ಅನ್ನೋದಾದರೆ ಪ್ರತಿ ಮೆಡಿಕಲ್ ಇನ್ಸ್ಪೆಕ್ಷನ್ ಆಗಬೇಕು, ಪ್ರತಿ ಹಾಸ್ಪಿಟಲ್ ಇನ್ಸ್ಪೆಕ್ಷನ್ ಆಗಬೇಕು. ಅಲ್ಲಿ ಸಿಗುವಂಥ ಔಷಧ ನಿಜಕ್ಕೂ ಇದು ಈಗೇನು ಸಿಕ್ಕಿರ್ತಕ್ಕಂಥ 400 ಔಷಧಗಳ ಪಟ್ಟಿಯಲ್ಲಿ ಇಲ್ಲಿ ಯಾವುದಾದ್ರೂ ಇದೆಯಾ ಇಲ್ವಾ, ಅದು ಎಲ್ಲಿಂದ ಬಂತು, ಹೇಗೆ ಬಂತು, ಯಾರು ಕರ್ನಾಟಕಕ್ಕೆ ಅದನ್ನು ಮಾರ್ತಾ ಇದ್ದಾರೆ, ಅವರೆಲ್ಲರ ಜಾಲವನ್ನ ಬಯಲಿಗೆಳೆದು ಸರ್ಕಾರದ ವ್ಯವಸ್ಥೆಯನ್ನ ಮೀರಿ ಜನಸಾಮಾನ್ಯರನ್ನ ವ್ಯಾಮಾರಿಸ್ತಾ ಇರುವಂಥ ವ್ಯವಸ್ಥೆಯನ್ನ ಬಗ್ಗು ಬಡಿಯುವಂಥ ಕೆಲಸ ಸರ್ಕಾರದಿಂದ ಆಗಬೇಕು, ಸರ್ಕಾರಿ ಇಲಾಖೆ ಅಧಿಕಾರಿಗಳಿಂದ ಆಗಬೇಕು. ಸೊ ಅದು ಮಾಡದೆ ಹೋದರೆ ಜನ ರುಚಿಗೆ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನೇರವಾಗಿ ಅಲ್ಲಿ ಇರ್ತಕ್ಕಂಥ ವೈದ್ಯರ ಮೇಲೆ ಜನ ಮುಗಿಬೀಳ್ತಾರೆ. ಸೊ ಅದೇ ಕಾರಣಕ್ಕೆ ಪಾಪ ವೈದ್ಯರುಗಳು ಇವತ್ತು ಅವರು ಪರೀಕ್ಷೆ ಮಾಡ್ಕೊಂತ ಕೂರ್ಲಿಕ್ಕೆ ಆಗೋದಿಲ್ಲ. ಜನರ ಆರೋಗ್ಯವನ್ನು ಪರೀಕ್ಷೆ ಮಾಡ್ತಾರಾ ಅಥವಾ ಮೆಡಿಕಲ್ ಇಂದ ಬಂದಿರತಕ್ಕಂಥ ಈ ಔಷಧಗಳು ನಿಜಕ್ಕೂ ಒಂದು ಪ್ರಾಮಾಣೀಕೃತವಾಗಿದಾವ ಅಥವಾ ಇಲ್ವಾ, ಇದು ನಕಲಿ ಔಷಧನ ಅಥವಾ ಒರಿಜಿನಲ್ ಔಷಧನ ಹೇಗೆ ಕಂಡುಹಿಡಿತಾರೆ ವೈದ್ಯರು? ಲೇಬಲ್ ಒಂದೇ ಇರುತ್ತೆ, ಸೊ ತಕ್ಷಣ ಗೊತ್ತಾಗೋದಿಲ್ಲ. ಸೊ ಅದನ್ನ ಸಂಬಂಧಪಟ್ಟಂಥವರು ಆಸ್ಪತ್ರೆಗಳಿಗೆ ಮೆಡಿಕಲ್ಗಳಿಗೆ ಹೋಗಬೇಕು, ಇನ್ಸ್ಪೆಕ್ಷನ್ ಅನ್ನು ಮಾಡಬೇಕು, ಜನರ ಪರವಾಗಿ ಕೆಲಸ ಮಾಡೋದನ್ನ ಕಲಿಬೇಕು. ಇಲ್ಲದೆ ಹೋದ್ರೆ ಅನಗತ್ಯವಾಗಿ ರೋಗಿಗಳು ಅಥವಾ ಅವರ ಕುಟುಂಬಸ್ಥರು ವೈದ್ಯರ ಮೇಲೆ ಮುಗಿಬೀಳುವಂತಹ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಿದ್ದಾವೆ. ಸೊ ಇಲ್ಲಿ ವೈದ್ಯರು ಮಾಡ್ತಾ ಇರುವಂಥ ತಪ್ಪು ಒಂದು ಕಡೆಗಾದ್ರೆ ಮತ್ತೊಂದು ಕಡೆಯಲ್ಲಿ ವೈದ್ಯರಿಗೆ ಅರಿವಿಲ್ಲದೆ ಆಗ್ತಾ ಇರುವಂಥ ತಪ್ಪುಗಳು ಮತ್ತೊಂದು ಕಡೆ ಇರ್ತವೆ. ಸೊ ಹೀಗಿರುವಂಥ ಸಂದರ್ಭದಲ್ಲಿ ಯಾವ ವೈದ್ಯರು ಕೂಡ, ನಾ ಇಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ಯಾವ ವೈದ್ಯರು ಕೂಡ ಬೇಕಂತಲೇ ಒಬ್ಬ ರೋಗಿಯ ಪ್ರಾಣ ತೆಗೆಯುವಂಥ ಕೆಲಸ, ಅದು ಖಾಸಗಿ ಆಸ್ಪತ್ರೆ ಇರಲಿ ಅಥವಾ ಸರ್ಕಾರಿ ಆಸ್ಪತ್ರೆ ಇರಲಿ, ಯಾವ ವೈದ್ಯನೂ ಕೂಡ ಒಬ್ಬೊಂದು ರೋಗಿಯ ಪ್ರಾಣ ತೆಗೆಯುವಂಥ ಕೆಲಸ ಮಾಡೋದಿಲ್ಲ. ಆದರೆ ಸಮಸ್ಯೆ ಇರುವಂಥದ್ದು ಖಾಸಗಿ ಆಸ್ಪತ್ರೆಗಳ ಮ್ಯಾನೇಜ್ಮೆಂಟ್ ಸಮಸ್ಯೆ. ಸೊ ವೈದ್ಯರ ಮೇಲೆ ಹೊರೆಯನ್ನ ಹೊರಿಸಿ ಅವರಿಗೆ ಒತ್ತಡವನ್ನು ತಂದು ಇನ್ಯಾವುದೋ ಮನೆಹಾಳು ಕೆಲಸವನ್ನ ಮಾಡಿಸುವಂಥ ಕೆಲಸವನ್ನ ಆಸ್ಪತ್ರೆಗಳ ಮ್ಯಾನೇಜ್ಮೆಂಟ್ಗಳು ಮಾಡ್ತವೆ. ಇದು ಒಂದು ಭಾಗ. ಯಾಕೆಂದ್ರೆ ಮೆಡಿಕಲ್ ಮಾಫಿಯಾದಲ್ಲಿ ಇರ್ತಕ್ಕಂಥವ್ರು ಇಂಥವ್ರೆ. ಇಂತಹ ಕಪಿಮುಷ್ಟಿಯಲ್ಲಿ ಸಿಕ್ಕು ಇವತ್ತು ಮೆಡಿಕಲ್ ಮಾಫಿಯಾ ತನಗೆ ಹೇಗೆ ಬೇಕೋ ಹಾಗೆ ಆಟ ಆಡ್ತಾ ಕೂತಿದೆ. ಆದರೆ ಕೊನೆಗೆ ಇಲ್ಲಿ ಸಮಸ್ಯೆ ಅನುಭವಿಸುವಂಥದ್ದು ಜನಸಾಮಾನ್ಯರು. ಸೊ ಹಾಗಾಗಿ ಸರ್ಕಾರಗಳು, ಸರ್ಕಾರಿ ಅಧಿಕಾರಿಗಳು ಇಂತಹ ಜಾಲವನ್ನ ಬಗ್ಗು ಬಡಿಬೇಕು. ಇಲ್ಲಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನ ಹೆಡಮುರಿ ಕಟ್ಟುವಂಥ ಕೆಲಸ ಮಾಡದೆ ಹೋದ್ರೆ ಜನ ಆಮೇಲೆ ವೈದ್ಯರ ಮೇಲೆ ಈಗ ತಿರುಗಿ ಬಿದ್ದಂಥವ್ರು ನಾಳೆ ಸರ್ಕಾರದ ಮುಂದೆ ತಿರುಗಿ ಬೀಳುತ್ತಾರೆ. ಸೊ ಅಂತಹ ಕಾಲ ಹತ್ತಿರ ಬರೋದ್ರಲ್ಲಿ ಆಶ್ಚರ್ಯ ಇಲ್ಲ. ದಯಮಾಡಿ ಪ್ರತಿ ಮೆಡಿಕಲ್ ಚೆಕಪ್ ಆಗಬೇಕು.
ಎಲ್ಲ ಮೆಡಿಕಲ್ಗಳಿಗೂ ಹೋಗಿ ತಮ್ಮ ಏನು ಸರ್ಕಾರಿ ಇಲಾಖೆ ಅಧಿಕಾರಿಗಳು ರೆಪ್ರೆಸೆಂಟ್ಗಳನ್ನು ಕಳಿಸಿ ಇಲ್ಲಿ ಸಿಗುವಂಥ ಈಗೇನು ನೀವೇ ಕೊಟ್ಟಿರ್ತಕ್ಕಂಥ ಸರ್ಕಾರದ ಪ್ರಯೋಗಾಲಯದಿಂದ ಬಂದಿರತಕ್ಕಂಥ 400 ಔಷಧಗಳು ಏನು ಕಳಪೆ ಗುಣಮಟ್ಟದ ಔಷಧಗಳಿದ್ದಾವೆ, ಇವು ಎಲ್ಲೆಲ್ಲಿ ಸಿಗ್ತಿದ್ದಾವೆ, ಯಾರು ಸಪ್ಲೈ ಮಾಡ್ತಿದ್ದಾರೆ, ಇದರ ಹಿಂದಿರ್ತಕ್ಕಂಥ ಕಾಣದ ಕೈಗಳೇನು, ಎಲ್ಲಿವರೆಗೆ ಈ ಜಾಲ ಇದೆ, ಯಾವ ಫ್ಯಾಕ್ಟ್ರಿಗಳಲ್ಲಿ ಈ ಔಷಧಗಳನ್ನು ತಯಾರು ಮಾಡ್ತಿದ್ದಾರೆ, ಅದನ್ನು ಮಾರ್ಕೆಟ್ಗೆ ಬಿಡುಗಡೆ ಮಾಡಲಿಕ್ಕೆ ಫೇಕ್ ಸರ್ಟಿಫಿಕೇಟ್ ಅನ್ನು ಕೊಟ್ಟಿರ್ತಕ್ಕಂಥ ಮಹಾಶಯರು ಯಾರು, ಇವೆಲ್ಲವುಗಳನ್ನು ಬಯಲಿಗೆಳೆದು ಜನರ ಮುಂದೆ ತಂದಿಡಬೇಕು. ಆಗ ಮಾತ್ರ ಒಂದು ಸ್ವಸ್ಥ ಸಮಾಜವನ್ನು ಕಟ್ಟಲಿಕ್ಕೆ ನಿಮ್ಮಿಂದ ಸಾಧ್ಯ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.